ರಾಜ್ಯ ರಾಜಕಾರಣದಲ್ಲಿ ಮತ್ತೊಮ್ಮೆ ಕಮಿಷನ್ ವಿಚಾರ ಸದ್ದನ್ನು ಮಾಡ್ತಾ ಇದೆ. ಬಿಜೆಪಿ ಸರ್ಕಾರ ಇದ್ದಾಗಲೂ ಇದೇ ಕಥೆ, ಕಾಂಗ್ರೆಸ್ ಸರ್ಕಾರ ಇದ್ದಾಗಲೂ ಇದೇ ಕಥೆ ಅಂತೇಳಿ ಜನ ಮಾತನಾಡಿಕೊಳ್ಳುವಂತಾಗಿದೆ. ಡೀಲ್ ಮಗ ಡೀಲ್, ಸರ್ಕಾರದ ವಿರುದ್ಧ ಮತ್ತೊಂದು ಕಮಿಷನ್ ಬಾಂಬ್. ಗುತ್ತಿಗೆದಾರರಾಯಿತು, ಈಗ ಎಪಿಎಂಸಿ ಮಾರುಕಟ್ಟೆಯಲ್ಲೂ ಕೂಡ ಕಮಿಷನ್ ಅಂತೆ. ಎಪಿಎಂಸಿ ಅಧಿಕಾರಿಗಳ ವಿರುದ್ಧ ವ್ಯಾಪಾರಿಗಳಿಂದ ಲಂಚದ ಆರೋಪ. 50,000 ಕೆಲಸಕ್ಕೆ 20 ರಿಂದ 30 ಲಕ್ಷ ರೂಪಾಯಿ ಕಮಿಷನ್ ಕೇಳ್ತಾರಂತೆ. ಎಪಿಎಂಸಿ ಕೋಟಿ ಅಕ್ರಮದ ಬಗ್ಗೆ ಲೋಕಾಯುಕ್ತಕ್ಕೂ ಕೂಡ ದೂರು ಸಲ್ಲಿಕೆಯಾಗಿದೆ. ದಾಸನಪುರ ಮಳಿಗೆಯ ಹಂಚಿಕೆಯಲ್ಲೂ ಕೂಡ ಗೋಲ್ಮಾಲ್ ಆಗಿದೆಯಂತೆ. ಈ ಮೂಲಕ ಸರ್ಕಾರದ ವಿರುದ್ಧ ಮತ್ತೊಂದು ಕಮಿಷನ್ ಬಾಂಬ್ ಅನ್ನು ಸಿಡಿಸಲಾಗಿದೆ. ಈ ಹಿಂದೆ ಕೆಲವೇ ದಿನಗಳ ಹಿಂದೆ ಗುತ್ತಿಗೆದಾರರ ಸಂಘ 60% ಕಮಿಷನ್ ಆರೋಪ ಮಾಡಿತ್ತು. ಅದು ಸರ್ಕಾರಕ್ಕೆ ಇರುಸು ಮುರುಸನ್ನು ಉಂಟು ಮಾಡಿತ್ತು. ಅದಾಗ್ತಾ ಇದ್ದ ಹಾಗೆ ಈಗ ಎಪಿಎಂಸಿಯಲ್ಲೂ ಕೂಡ ಕೋಟಿ ರೂಪಾಯಿ ಡೀಲ್ ಆಗ್ತಾ ಇದೆಯಂತೆ, ಗೋಲ್ಮಾಲ್ ಆಗ್ತಾ ಇದೆ ಅಂತ ಹೇಳಿ ಲೋಕಾಯುಕ್ತರಿಗೆ ದೂರು ಸಲ್ಲಿಕೆಯಾಗಿದೆ. 50,000 ರೂಪಾಯಿಯ ಕೆಲಸಕ್ಕೆ ಲಕ್ಷ ರೂಪಾಯಿ ಕೇಳ್ತಾ ಇದ್ದಾರಂತೆ. ಹಿಂಗೆ ಆದ್ರೆ ಹೆಂಗೆ ಅಂತೇಳಿ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಯಾವುದೇ ಸರ್ಕಾರ ಬರಲಿ, ಯಾರೇ ಅಧಿಕಾರಿಗಳಿರಲಿ, ಈ ಭ್ರಷ್ಟಾಚಾರ ಮಾತ್ರ ನಿರ್ಮೂಲನೆ ಆಗಲ್ವಲ್ಲ ಅಂಥೇಳಿ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಈ ಹಿಂದೆ ಬಿಜೆಪಿ ಆಡಳಿತದಲ್ಲಿದ್ದಂತಹ ಸಂದರ್ಭದಲ್ಲಿ ಭ್ರಷ್ಟಾಚಾರವನ್ನು ವಿರೋಧಿಸಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿತ್ತು. 40% ಕಮಿಷನ್ ಅಂತೆ, ಪೇ CM ಅಂತೆ, ಏನೇನೋ ಅಭಿಯಾನ ಮಾಡಿ ಅಧಿಕಾರಕ್ಕೆ ಬಂದಂತಹ ಕಾಂಗ್ರೆಸ್ ಈಗೇನು ಮಾಡ್ತಾ ಇದೆ ಅಂತ ಹೇಳಿ ಜನ ಪ್ರಶ್ನೆ ಮಾಡ್ತಿದ್ದಾರೆ. ಹಾಗಾದ್ರೆ ಏನಿದು ಎಪಿಎಂಸಿಯಲ್ಲಿ ಕಮಿಷನ್ನು, ಪ್ರಕರಣದ ಹಿನ್ನೆಲೆ ಏನು ಆರೋಪ ಮಾಡ್ತಾ ಇದ್ದಾರೆ ನೋಡ್ತಾ ಹೋಗೋಣ. ಎಪಿಎಂಸಿಯಿಂದ ದಾಸನಪುರಕ್ಕೆ ಮಳಿಗೆಗಳನ್ನು ಶಿಫ್ಟ್ ಮಾಡಲಾಗಿದೆ. ದಾಸನಪುರದಲ್ಲಿ ಮಳಿಗೆಗಳ ಹಂಚಿಕೆಗೆ ಹಣದ ಡಿಮ್ಯಾಂಡ್ ಅನ್ನು ಇಟ್ಟಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. 50,000 ಅಡ್ವಾನ್ಸ್ ನೀಡಬೇಕಾದಂತಹ ಜಾಗದಲ್ಲಿ 20 ರಿಂದ 30 ಲಕ್ಷ ರೂಪಾಯಿ ಲಂಚ ಕೇಳ್ತಿದಾರಂತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತರಿಗೂ ಕೂಡ ದೂರನ್ನ ಈಗ ಕೊಡಲಾಗಿದೆ. ಮುಂದಿನ ಸಾಲಿನ ಮಳಿಗೆಗಳಿಗೆ ಭಾರಿ ಡಿಮ್ಯಾಂಡ್ ಅಂತೆ. ಆ ಮುಂದಿನ ಸಾಲಿನ ಮಳಿಗೆಗಳು ಬೇಕು ಅಂದ್ರೆ ನೀವು ಲಕ್ಷ ರೂಪಾಯಿ ಕಟ್ಟಬೇಕು ಅಂತ ಕೇಳ್ತಿದಾರಂತೆ. ಲಂಚವನ್ನ ನೀವು ಕೊಡದೇ ಇದ್ರೆ ಕೊನೆಯ ಮೂಲೆಯಲ್ಲಿರುವಂತಹ ಅಂಗಡಿಯನ್ನ ಹಂಚಿಕೆಯನ್ನ ಮಾಡಲಿಕ್ಕೆ ಮುಂದಾಗ್ತಾರಂತೆ. ಅಧಿಕಾರಿಗಳಿಂದ ನೇರವಾಗಿ ಡೀಲ್ ಅಂತ ಹೇಳಿ ವ್ಯಾಪಾರಿಗಳು ಆರೋಪವನ್ನ ಮಾಡ್ತಾ ಇದ್ದಾರೆ. ಇದು ಕೇವಲ ಅಧಿಕಾರಿಗಳಿಗೆ ಮಾತ್ರ ಸೀಮಿತ ಆಗಿಲ್ಲ, ಅವ್ರ ಮೇಲಿರೋರ್ಗೂ ಕೂಡ ಇದು ಮುಟ್ಟಿದೆ ಅನ್ನುವಂತಹ ವಿಚಾರವನ್ನ ಈಗ ವ್ಯಾಪಾರಿಗಳು ಮಾಡ್ತಾ ಇರುವಂಥದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತಕ್ಕೂ ಕೂಡ ದೂರನ್ನು ಕೊಡ್ಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಎಪಿಎಂಸಿಯಿಂದ ತರಕಾರಿ ಮಾರುಕಟ್ಟೆಗಳು ದಾಸನಪುರಕ್ಕೆ ಶಿಫ್ಟ್ ಆಗ್ತಾ ಇದೆ. ಈಗ ಇಲ್ಲೇನು ಮಳಿಗೆಗಳು ನೋಡ್ತಾ ಇದ್ರೆ ಅದೇ ಹೊಸ ಮಳಿಗೆಗಳು. ಆದರೆ ಈ ಮಳಿಗೆಗಳು ಅಲಾಟ್ಮೆಂಟ್ ಆಗಬೇಕಾದ್ರೆ ಲಂಚದ ಆಮಿಷವನ್ನು ಅಧಿಕಾರಿಗಳು ಒಡ್ತಾ ಇದ್ದಾರೆ. ಇಂತಿಷ್ಟು ಲಂಚವನ್ನು ಕೊಟ್ಟರಷ್ಟೇ ನಿಮಗೆ ಮಳಿಗೆಗಳನ್ನು ಮಾಡಿಕೊಡ್ತೀವಿ ಅಂತ ಇಲ್ಲಿನ ಮಾಲೀಕರಿಗೆ ಹೇಳ್ತಾ ಇದ್ದಾರೆ ಅನ್ನುವಂಥದ್ದು ಮಾಲೀಕರ ದೂರು. ಸೊ ಅವ್ರುಗಳೇ ನಮ್ಮ ಜೊತೆ ಇದ್ದಾರೆ, ಮಾತಾಡ್ಸೋಣ ಅವ್ರನ್ನ. ಸರ್, ಈಗ ಈ ಮಳಿಗೆಗಳು ಅಲಾಟ್ಮೆಂಟ್ಗೆ ಯಾವತ್ತು ಪ್ರಯತ್ನ ಮಾಡಿದ್ರಿ? ಆಮೇಲೆ ಅಧಿಕಾರಿಗಳು ಲಂಚವನ್ನು ನೇರವಾಗಿ ಕೇಳ್ತಾ ಇದ್ದಾರೆ, ನಿಮ್ಮ ಹತ್ರನೇ ಕೇಳಿದ್ದಾರೆ, ಎಷ್ಟು ಕೇಳ್ತಾ ಇದ್ದಾರೆ? ನೇರವಾಗಿ ಕೇಳ್ತಾ ಇದ್ದಾರೆ. 20 ರಿಂದ 30, 35, 40 ಗಂಟೆ ದಾಟ್ಬಿಟ್ಟಿದ್ದಾರೆ. 40 ಲಕ್ಷ ಸಾವಿರ ಅಲ್ಲ, ನಿಮ್ಮ ಹತ್ರ ಎಷ್ಟು ಕೇಳಿದ್ದಾರೆ? ನಮ್ಮ ಹತ್ರ 30 ಕೇಳಿದ್ದಾರೆ. ಎಲಿಜಿಬಲ್ ಇರೋರಿಗೆ. ಎಲಿಜಿಬಲ್ ಇಲ್ಲ ಅಂದ್ರೆ 40, 50 ಕೊಡಲೇಬೇಕು. 40, 50 ಏನು ಸಾವಿರ? ಲಕ್ಷನೇ ಪಕ್ಕಾ ಲಕ್ಷ. ಕೊಡಲಿಲ್ಲ ಅಂದರೆ ತೊಗೊಂಡೋಗಿ ಬೇರೆ ಕಡೆ ಶಿಫ್ಟ್ ಮಾಡ್ತೀನಿ ಅನ್ಭವಿಸ್ರಿ ಅಂತಾರೆ. ಅಂದ್ರೆ ಇದು ಫ್ರಂಟ್ ಲೈನ್ ಅಲ್ಲಿ ಇರೋದಾ? ಅಲ್ಲ ಮೇಡಮ್, ಎಲ್ಲ ಫ್ರಂಟ್ ಲೈನ್ ಇದೆಲ್ಲ. ಒಂದು ಮೇಲ್ಗಡೆ ಒಂದು 25 ಅಂಗಡಿ ಇದೆ ಇಲ್ಲಿ ಬಿಲ್ಡಿಂಗ್ ಒಳಗೆ, ಅಲ್ಲಿ ವ್ಯಾಪಾರ ಆಗಲ್ಲ. ಈಗ ಸರ್ಕಾರದ ರೂಲ್ಸ್ ಪ್ರಕಾರ ನೀವು ಎಷ್ಟು ದುಡ್ಡನ್ನ ಕಟ್ಟಬೇಕು ಈ ಮಳಿಗೆಗಳು ನಿಮ್ದಾಗಬೇಕಾದ್ರೆ? ಈ ಮಳಿಗೆಗೆ 2 ತಿಂಗಳು ಅಡ್ವಾನ್ಸ್ ಕಟ್ಟಬೇಕು. ಇದು ಬಾಡಿಗೆಗಾದರೆ 2 ತಿಂಗಳು ಅಡ್ವಾನ್ಸ್, ಅದೆಲ್ಲ ಸ್ವಂತದ್ದು. ಇದೆಲ್ಲ 2 ತಿಂಗಳು ಬಾಡಿಗೆ ಅಡ್ವಾನ್ಸ್ 40,000 ಆಗುತ್ತೆ. 40,000 ಆ ಲೆಕ್ಕದಲ್ಲಿ 20 ಲಕ್ಷ ಅವರಿಗೆ ಕಮಿಷನ್ ಕೊಡಬೇಕು. 40 ಲಕ್ಷನೂ ಇಲ್ಲ, ಎಷ್ಟು ಕರೆಕ್ಟಾಗಿ ನೋಡಿದ್ರೆ ಇದು 40,000 ಅಡ್ವಾನ್ಸು, 40 ಲಕ್ಷ ಲಂಚ ಕೇಳ್ತಾ ಇದ್ದಾರೆ. ಓಕೆ. ಸೊ ಈಗ ನಿಮ್ಮ ಹತ್ರ ಲಂಚ ಕೇಳಿದಾಗ ಏನಂತ ಹೇಳಿದ್ರಿ ಅವರಿಗೆ? ಕೆಲವು ಜನ ಕೊಟ್ಟಿದ್ದಾರೆ, ಅವಾಗೇನೆ ಕೆಲವು ಜನ ಮೂವ್ ಮಾಡಿದ್ದಾರೆ. ನಾವು ಕೊಡೋಕೆ ರೆಡಿ ಇಲ್ಲ. ನಾವು ಎಲಿಜಿಬಲ್ ಇದ್ದೀವಿ, ಪಕ್ಕ ಇದ್ದೀವಿ. ಏನು ಒಂದು ಪೈಸಕ್ಕೆ ಯಾರು ಸರ್ಕಾರಕ್ಕೆ ಯಾಮರಿಸಿಲ್ಲ. ನಾವು ಯಾರು ದುಡ್ಡು ನಾವು ತಿಂದಿಲ್ಲ, ನಿಯತ್ತಾಗಿ ಬಿಸ್ನೆಸ್ ಮಾಡಿದ್ದೀವಿ. ನಾವು ಒಂದು ಪೈಸೆ ಲಂಚ ಕೊಡೋಂತ ಫೈಟ್ ಕೊಡ್ತಾರೆ. ನೀವು ಮಳಿಗೆಗೆ ಅಲಾಟ್ಮೆಂಟ್ ಕೇಳಿದ್ರೆ ನಿಮ್ಮ ಹತ್ರನೂ ಅದೇ ರೀತಿ ಆಯ್ತಾ? ಲಂಚ ಕೇಳ್ತಾ ಇದ್ದಾರೆ ಏನು? ಮೇಡಮ್, ನಮಗೆ ಅಲೈನ್ಮೆಂಟ್ ಆಗಿದೆ, ಎಲ್ಲ ಆಗಿದೆ. ನಮಗೆ ಸ್ವಾಧೀನ ಪೇಪರ್ ಕೇಳ್ದು, ಸ್ವಾಧೀನ ಪೇಪರ್ ಕೊಡಿ, ನಮಗೆ ಅಲರ್ಟ್ ಆಗಿದೆ, ರಿಜಿಸ್ಟರ್ ಆಗಿದೆ, ಎಲ್ಲ ಆಗಿದೆ ಅಂತ ನಮಗೆ 1 ಲಕ್ಷ ರೂಪಾಯಿ ಲಂಚ ಡಿಮ್ಯಾಂಡ್ ಇಕ್ಕಿದ್ರು ಮೇಡಮ್. 1 ಲಕ್ಷ ಡಿಮ್ಯಾಂಡ್ ಲಂಚ ಇಕ್ಕಿದ್ರು. 1 ಲಕ್ಷ ಕೊಟ್ಟರೆ ನಿಮಗೆ ಸ್ವಾಧೀನ ಪೇಪರ್ ಕೊಡ್ತೀನಿ, ಅವರು ಅಲ್ಲಿವರೆಗೂ ನಾವು ಕೊಡಲ್ಲ ಅನ್ನೋ ಒಂದು ಮಾಹಿತಿ ಕೊಟ್ಟರು.
ಸರ್, ಈಗ ನಿಮ್ಮನ್ನ APMC ಇಂದ ಶಿಫ್ಟ್ ಮಾಡಿದ್ದೇ ಉದ್ದೇಶಕ್ಕಾಗಿ, ಅಲ್ಲಿಂದ ಇಲ್ಲಿ ದಾಸನಪುರಕ್ಕೆ. ಸೊ ನಿಮ್ಮ ಹತ್ರನೂ ಲಂಚಕ್ಕೆ ಡಿಮ್ಯಾಂಡ್ ಇವಾಗ? ಮೇಡಮ್, ಪ್ರತಿ ಮೂಮೆಂಟಲ್ಲಿ ಲಂಚ ಇದೆ, ಇಲ್ಲ ಅಂತ ಎಲ್ಲೂ ಇಲ್ಲ. ಈ ನನ್ನ ವೈಯಕ್ತಿಕವಾಗಿ ಹೇಳೋದಾದ್ರೆ, ಏನಿದು ಕನ್ಸ್ಟ್ರಕ್ಟ್ ಮಾಡಿದರೆ ಇದನ್ನ PW ಇಂಜಿನಿಯರ್ ಮೂಲಕ ಮೆಜರ್ಮೆಂಟ್ ಮಾಡಿಸಿ PW ಪ್ರಕಾರನೇ ಬಾಡಿಗೆ ಫಿಕ್ಸ್ ಮಾಡಿ. ನಮ್ಮದು ಫಸ್ಟ್ ಅಲಾಟ್ಮೆಂಟಾಗಿ ಆಗಿರೋದು ಸೀನಿಯಾರಿಟಿ ಪ್ರಕಾರ ಕೊಡ್ತೀವಿ ಅಂದ್ಬಿಟ್ಟು ನೋಟಿಸ್ ಬೋರ್ಡ್ಗೆ ಹಾಕ್ತಾರ ಸೀನಿಯಾರಿಟಿ ಕನ್ಸಿಡರ್ ಮಾಡಲಿಲ್ಲ. ಯಾರೇ ಲಂಚ ಹಂಗೆ ಕೊಡ್ತಾರೋ ಹಂಗೆ ಅವ್ರು ಕೇಳಿದ ಅಂಗಡಿ ಕೊಟ್ಟರು. ನೀವು ದುಡ್ಡು ಕೊಟ್ಟಿಲ್ಲ, ನಿಮ್ಗೆ ಆಗಿಲ್ಲ? ನಾವು ದುಡ್ಡು ಕೊಡಲಿಲ್ಲ, ನಮ್ಮ ತಾಣಗೆಲ್ಲ ಲಾಸ್ಟ್ಗೆ ಹಾಕ್ಬಿಟ್ರು. ವ್ಯಾಪಾರ ಆಗಲ್ಲ. 3 ವರ್ಷದಿಂದ ಬಾಡಿಗೆನೇ ದುಡ್ಡು ಕೇಳಿದ್ರ ನಿಮ್ಮ ಹತ್ರ? ದುಡ್ಡು ಕೇಳಿದ್ರು, ನಾವು ಕೊಡೋ ಶಕ್ತಿ ಇರಲಿಲ್ಲ. ಎಷ್ಟು ಡಿಮ್ಯಾಂಡ್ ಮಾಡಿದ್ದಾರೆ ನಿಮ್ಮ ಹತ್ರ? ಇಷ್ಟು ಅಂತ ಏನು ಡಿಮ್ಯಾಂಡ್ ಮಾಡಿರಲಿಲ್ಲ. ಅವಾಗೆಲ್ಲ 3-4 ಲಕ್ಷ ಕೊಟ್ಟು ಮಾಡ್ಕೊತಾ ಇದ್ರು. ಹಂಗೋ ಒಂದು 50,000 ಅಡ್ವಾನ್ಸ್ ಕೊಟ್ಟೆ, ಬೇರೆ ಕಡೆಯಿಂದ ಕೊಡಿಸ್ದೆ, ನನ್ನ ಹತ್ರ ಇರಲಿಲ್ಲ. ಆಮೇಲೆ ನಾನು ಕೊಡ್ತಿದ್ದಕ್ಕೆ ಏನು ಮಾಡಿದ್ರು, ನನಗೆ 22ನೇ ನಂಬರ್ ಅಂಗಡಿ ಆಗಿತ್ತು. ತಾಣ ಸಿಂಗಲ್ ನನಗೆ 15ನೇ ನಂಬರು ಭಾನುವಾರ ಐತೆ, ಸೋಮವಾರ ಅಲಾಟ್ಮೆಂಟ್ ಟ್ರೀಸ್ಗಳಕ್ಕೆ ಹೋಗಿದ್ದೀನಿ, 15ನೇ ನಂಬರ್ ಕೊಟ್ಟಾರೆ. ಅಲ್ಲಿ ₹1 ವ್ಯಾಪಾರ ಆಯ್ತಲ್ಲ, ಅಲ್ಲಿ ಬಾಗ್ಲೇ ಓಪನ್ ಮಾಡ್ತಾ ಇಲ್ಲ, ನಾನು ಬಾಡಿಗೆ ಕಟ್ಟಬೇಕು. ಇದು ವ್ಯಾಪಾರಸ್ಥರ ಆಕ್ರೋಶ. ಪ್ರತಿಯೊಂದಕ್ಕೂ ಲಂಚವನ್ನ ಕೇಳ್ತಾರೆ. ಈ ಮಳಿಗೆಗಳು ಬೇಕು ಅಂದ್ರೆ 20ರಿಂದ 30 ಲಕ್ಷ ಲಂಚ ಕೊಟ್ಟರಷ್ಟೇ ಮಳಿಗೆಗಳು ಸಿಗ್ತಾ ಇದೆ ಅನ್ನುವಂತಹ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಪರಮೇಶ್ ಜೊತೆ ಪವಿತ್ರ ಕಡ್ತಲ, ಪಬ್ಲಿಕ್ ಟಿವಿ, ಬೆಂಗಳೂರು.